ಹೌದಾ? ಹೆಲೋ ಎವ್ರಿವನ್, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಅಂದ್ರೆ ಫ್ಲವರ್ಸ್ ನ ಮಾಡೋಣ ಅಂತ ಅನ್ಕೊಂಡಿದೀನಿ. ಹೇಗ್ ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಸೊ ಹೇಗ್ ಬರುತ್ತೆ ಏನು ಅಂತ ನೋಡೋಣ. ಅಂಡ್ ಈ ಬ್ಲಾಗ್ ನ ಕಂಪ್ಲೀಟ್ ನೋಡಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ನಿಮ್ಮನೇಲಿ ಯಾರಾದ್ರೂ ಚಿಕ್ಕ ಮಕ್ಳು ಇದ್ರೆ ಅಥವಾ ನಿಮ್ಮಲ್ಲೇ ಯಾರಿಗಾದ್ರೂ ಕ್ರಾಫ್ಟ್ ಮಾಡ್ಬೇಕಂತ ಏನಾದ್ರೂ ಆಸೆ ಇತ್ತು ಅಂತ ಅಂದ್ರೆ ಯು ಕ್ಯಾನ್ ಟ್ರೈ ಮಾಡ್ಬಿಟ್ಟು ಅದ್ ಹೇಗ್ ಬಂತು ಅಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕು ಪ್ಲೀಸ್. ಸೊ ನಾನು ಇದನ್ನ ಮೀಶೋ ಇಂದ ತರಿಸ್ಕೊಂಡೆ ಕಲರ್ ಪೇಪರ್ಸ್. ಇದ್ರದ್ದು ಲಿಂಕ್ ಬೇಕಂದ್ರೆ ನಾನು ಹಾಕಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಚೆನ್ನಾಗಿದೆ, ಮಲ್ಟಿ ಕಲರ್ಸ್ ಇದೆ. ಸೊ ಲಿಂಕ್ ಹಾಕಿರ್ತೀನಿ. ಬಟ್ ಇಷ್ಟೊಂದು ಪೇಪರ್ಸ್ ಏನ್ ಬೇಕಾಗಲ್ಲ. ಅಕಸ್ಮಾತ್ ಏನಾದ್ರೂ ಬೇರೆ ತರ ಮಾಡ್ತೀನಿ, ಇನ್ನೇನಾದ್ರೂ ಕ್ರಾಫ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಇದಕ್ಕೆ 2 ಕಲರ್ಸ್ ಆದ್ರೇನೆ ಸಾಕು, ಇಲ್ಲ ಅಂದ್ರೆ ಒಂದೇ ಕಲರ್ ಅಲ್ಲಿ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಯಾವ ಕಲರ್ ಚೂಸ್ ಮಾಡ್ಲಿ? ಯೆಲ್ಲೋ ಕಲರ್ ಶೀಟ್ಸ್, ಲೈಟ್ ಪರ್ಪಲ್ ಕಲರ್ ಯೂಸ್ ಮಾಡ್ತೀನಿ. ಫಸ್ಟ್ ಅಷ್ಟು ಶೀಟ್ಸ್ ಇಟ್ಕೋತೀನಿ. ಈ ತರ ಇದೆ ಸಿಂಗಲ್ ಶೀಟ್. ಈ ತರದ್ ಮಲ್ಟಿ ಕಲರ್ಸ್ ಇದೆ. ನೀವು ಎಷ್ಟು ಬೇಕು ಅಷ್ಟು ಬೇಕಂದ್ರೆ ಸ್ಟೇಷನರಿ ಶಾಪ್ಸ್ ಅಲ್ಲೂ ಸಿಕ್ಕುತ್ತೆ, ಅಲ್ಲಿ ಬೇಕಾದ್ರೆ ನೀವು ಬೈ ಮಾಡ್ಬೋದು. ಇಲ್ಲ ಅಂತಂದ್ರೆ ಮೀಶೋಲಿ ಈ ತರ ಕಾಂಬೋ ಸಿಕ್ಕುತ್ತೆ. ಸೊ ಇಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಪ್ರೈಸ್ ಕಡಿಮೆನೆ ಇದೆ, ನೀವು ಬೈ ಮಾಡ್ಬೋದು. ಸೊ ಇವಾಗ ಫಸ್ಟ್ ಈ ತರ ಪರ್ಪಲ್ ಶೀಟ್ ನ ತಗೊಂಡು ಇದ್ರಲ್ಲಿ 4 ಸೆಂಟಿಮೀಟರ್ಗೆ ಫಸ್ಟ್ ಮೆಜರ್ಮೆಂಟ್ ನ ಒಂದು ಪಾಯಿಂಟ್ ತರ ಮಾರ್ಕ್ ಮಾಡ್ಕೊಳ್ಳಿ. ಸೊ ಮೇಲ್ ಕೂಡ ಮಾಡ್ಕೊಳ್ಳಿ, ಅವಾಗ ಸ್ಟ್ರೈಟ್ ಆಗಿ ಬರುತ್ತೆ. ಅಲ್ಲಿ ಒಂದ್ ಲೈನ್ ಹಾಕೊಳ್ಳಿ, ಅಷ್ಟೇ ಶೀಟ್ ಸಾಕು ನಮ್ಗೆ. ಹಾಗೆ ಅಂದಾಜಲ್ಲಿ ಕೂಡ ಕಟ್ ಮಾಡ್ಕೊಳ್ಳೋರು ಇದಾರೆ, ಬಟ್ ಎಲ್ಲಾನು ಒಂದೇ ಸಮಕ್ಕೆ ಬರ್ಲಿ ಅಂತ ಅನ್ಬಿಟ್ಟು ನಾನು ಈ ತರ ಮೆಜರ್ಮೆಂಟ್ ಮಾಡ್ಕೋತಿದೀನಿ. ಅಂಡ್ 4 ಸೆಂಟಿಮೀಟರ್ ಆದ್ಮೇಲೆ ಮತ್ತೆ 1 ಸೆಂಟಿಮೀಟರ್ಗೆ ಒಂದು ಮಾರ್ಕ್ ನ ಹಾಕೊಳ್ಳಿ. ಅಲ್ಲೇನ್ ಕಟ್ ಮಾಡೋ ಹಾಗಿಲ್ಲ, ಸುಮ್ನೆ ಒಂದ್ ಲೈನ್ ಹಾಕೊಳ್ಳಿ. ಯಾಕಂದ್ರೆ ಫ್ಲವರ್ ನ ಬೆಂಡ್ ಮಾಡ್ಲಿಕ್ಕೆ ಒಂದ್ ಸಮಕ್ಕೆ ಸಿಕ್ಕತ್ತೆ ಅಂತ ಅಷ್ಟೇನೆ. ಸೊ ಇವಾಗ ಈ ಪೇಪರ್ ನ ನೀಟಾಗಿ ಕಟ್ ಮಾಡ್ಕೊಬಿಡಿ. ಈ ತರ ಒಂದ್ ಟೇಪ್ ತರ ಸಿಕ್ಕತ್ತೆ, ಅದನ್ನ ಹಾಫ್ ಫೋಲ್ಡ್ ಮಾಡ್ಕೊಂಡು ಮಧ್ಯೆ 1 ಸೆಂಟಿಮೀಟರ್ಗೆ ಲೈನ್ ಹಾಕೊಂಡಿರ್ತೀವಲ್ಲ, ಅಲ್ಲಿ ತನಕ ಈ ತರ ನೀಟಾಗಿ ಕಟ್ ಮಾಡ್ಕೊತಾ ಬರ್ಬೇಕು. ಒಂದೇ ಲೆವೆಲ್ಗೆ ಇದ್ರೆ ಚೆನ್ನಾಗಿರುತ್ತೆ. ಸಣ್ಣದಾಗಿ ಕಟ್ ಮಾಡ್ಕೊತಾ ಬನ್ನಿ. ನೋಡಿ ಈ ತರ ತುಂಬಾನೇ ಚೆನ್ನಾಗಿ ಬರುತ್ತೆ, ತುಂಬಾ ಈಸಿ ಕೂಡ. ಅದಕ್ಕೂ ಎಲ್ಲ ಲೈನ್ ಹಾಕೋಬೇಕಂತ ಏನಿಲ್ಲ, ನಿಮ್ ಅಂದಾಜಲ್ಲಿ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ತುದಿ ಆಗ್ಲಿಲ್ಲ ಅಂತಂದ್ರೆ ಓಪನ್ ಮಾಡಿ ಕೂಡ ಕಟ್ ಮಾಡ್ಕೊಳ್ಳಿ. ಸೊ ಈ ತರ ಆಗುತ್ತೆ. ಇವಾಗ ಯೆಲ್ಲೋ ಕಲರ್ ಶೀಟ್ ಮೇಲೆ ಇದ್ರಲ್ಲಿ ಹಾಫ್ ತಗೋಬೇಕು, ಅಂದ್ರೆ 2 ಸೆಂಟಿಮೀಟರ್ಗೆ ತಗೋಬೇಕು. 2 ಸೆಂಟಿಮೀಟರ್ಗೆ ಸೇಮ್ ಅದ್ರಲ್ಲಿ ಯಾವ ತರ ಮಾರ್ಕ್ ಮಾಡ್ಕೊಂಡಿದ್ರಿ ಅದೇ ತರ ಮಾರ್ಕ್ ಮಾಡ್ಕೊಂಡು ಇದಕ್ಕೂ ಕೂಡ ಒಂದ್ ಲೈನ್ ಹಾಕೊಳ್ಳಿ. ಇದನ್ನು ಕೂಡ ಅದೇ ತರ ಟೇಪ್ ತರ ಕಟ್ ಮಾಡ್ಕೋಬೇಕು. ಈ ತರ ನೀಟಾಗಿ ಸಣ್ಣದಾಗಿ ಒಂದ್ ಟೇಪ್ ಸಿಕ್ಕತ್ತೆ ಅಲ್ವಾ, ಇದನ್ನ ಕೂಡ ಇವಾಗ ಪರ್ಪಲ್ ಶೀಟ್ ನ ಯಾವ ತರ ಮಡ್ಚಿ ಕಟ್ ಮಾಡ್ಕೊಂಡ್ರಿ ಅದೇ ತರ ಮಾಡ್ಕೋಬಹುದು. ಇದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ 2 ಫೋಲ್ಡ್ಸ್ ನ ಮಾಡ್ಕೊಂಡಿದೀನಿ, ಬೇಗ ಆಗತ್ತೆ ಅಂತ ಅನ್ಬಿಟ್ಟು. ಆದ್ರೆ ಇದನ್ನ ಹಾಫ್, ಅಂದ್ರೆ ಈಗ 2 ಸೆಂಟಿಮೀಟರ್ ತಗೊಂಡಿದೀನಿ ಅಂತಂದ್ರೆ 1 ಸೆಂಟಿಮೀಟರ್ಗೆ ಕಟ್ ಮಾಡ್ಕೊತಿದೀನಿ. ಸೊ ಇವಾಗ ಇದು ಮುಗೀತು. ಇವಾಗ ಇದು ಕೂಡ ರೆಡಿ ಆಗಿದೆ ಅಲ್ವಾ, ಇದನ್ನ ಈ ತರ ನೀಟಾಗಿ ರೋಲ್ ಮಾಡ್ಕೋಬೇಕು. ಸ್ವಲ್ಪ ಟೈಟ್ ಆಗಿ ಇರೋ ತರ ರೋಲ್ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಬಿಚ್ಚೋಗ್ಬಾರ್ದು ಅಲ್ವಾ, ಅದಕ್ಕೆ ಈ ತರ ಫುಲ್ ನೀಟಾಗಿ ರೋಲ್ ಮಾಡ್ಕೊಳ್ಳಿ. ತುಂಬಾ ಪ್ಲೆಸೆಂಟ್ ಆಗಿ ಕಾಣುತ್ತೆ, ನೀವು ಕೂಡ ಟ್ರೈ ಮಾಡ್ಬೋದು. ಅಂಡ್ ಈಸಿ ಕೂಡ ಇದೆ ಅಲ್ವಾ. ಸೊ ಇದನ್ನ ಲಾಸ್ಟ್ ಅಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಅಂಡ್ ಇದನ್ನ ಪೇಸ್ಟ್ ಮಾಡಾದ್ಮೇಲೆ ನೋಡಿ ಈ ತರ ಸಿಕ್ಕತ್ತೆ. ಸೊ ಇದನ್ನ ಹಾಗೆ ಇಟ್ಕೊಂಡು ಈಗ ಪರ್ಪಲ್ ನ ಒಂದು ಎಡ್ಜ್ಗೆ ಈ ಯೆಲ್ಲೋ ಕಲರ್ ಏನಿರುತ್ತೆ ನಾವು ರೋಲ್ ಮಾಡಿ ಮಡಿಕೊಂಡಿರ್ತೀವಿ ಅದನ್ನ ಸ್ಟಿಕ್ ಮಾಡ್ಬಿಟ್ಟು ಸೇಮ್ ಯೆಲ್ಲೋನ ಹೇಗೆ ರೋಲ್ ಮಾಡ್ಕೊಂಡ್ವಿ ಅದೇ ತರ ಪರ್ಪಲ್ ನು ಕೂಡ ಈ ತರ ಫುಲ್ ಆಗಿ ರೋಲ್ ಮಾಡ್ಕೋಬೇಕು ಟೈಟ್ ಆಗಿ. ಸೊ ಅದಕ್ಕೂ ಕೂಡ ಲಾಸ್ಟ್ ಅಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡ್ಬಿಡಿ. ಅದಾದ್ಮೇಲೆ ಈ ತರ ಸಿಕ್ಕತ್ತೆ. ಸೊ ಇದನ್ನ ಇವಾಗ ಮೇಲೆ ಕಟ್ ಮಾಡಿರ್ತೀವಲ್ಲ ಅದನ್ನ ಈ ತರ ಸೈಡ್ಗೆ ಅಗಲಿಸ್ಕೋಬೇಕಾಗತ್ತೆ, ನೀಟಾಗಿ ಬರುತ್ತೆ. ಸೊ ಮಧ್ಯ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಕಟ್ ಆಗ್ಬಿಟ್ರೆ ಕಷ್ಟ, ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಈ ತರ ಅಂದ್ರೆ ಈ ತರ ಸ್ಕೇಲ್ ಅಲ್ಲಿ ಮಾಡಿದಾಗ ಸ್ವಲ್ಪ ಪೆಟಲ್ಸ್ ಹಿಂದೆ ಕೂರೋ ತರ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ.
ಮಧ್ಯೆ ಯೆಲ್ಲೋ ಕಲರ್ ಇದೆಯಲ್ಲ ಅದನ್ನ ಕೂಡ ಸ್ವಲ್ಪ ಪ್ರೆಸ್ ಮಾಡಿದೀನಿ. ಸೊ ಈ ತರ ಫೈನಲ್ ಆಯ್ತು. ನಿಮ್ಮ ಹೆಸರೇನು? ನನ್ನ ಹೆಸರು ದೀಕ್ಷಿತ್ ಅಂತ. ದೀಕ್ಷಿತಾ ಅಂತನಾ? ನನ್ ಜೊತೆ ಯೂಟ್ಯೂಬ್ ಚಾನೆಲ್ ಮಾಡ್ತೀರಾ ನೀವೇ? ಇಷ್ಟನಾ ನಿಮ್ಗೆ? ನನ್ ವಿಡಿಯೋಸ್ ಎಲ್ಲ ಇಷ್ಟನಾ? ನಿಮ್ ಮನೇಲಿ ಎಲ್ಲಾರು ನೋಡ್ತೀರಾ? ನಿಮ್ ಫ್ರೆಂಡ್ಸ್ ಗೆಲ್ಲ ಹೇಳ್ತೀರಾ? ಮತ್ ನಿಮ್ ಮಾಮ ನಾಗೇಂದ್ರ ಮಾಮ ನನ್ನ ಮಾಡ್ಬೇಡ ಅಂತಾರಲ್ಲ, ಏನ್ ಮಾಡ್ಲಿ? ಆರ್ಡರ್ ಮಾಡಿ ಮಾಡ್ಲಾ? ಬೈದ್ರೆ ನಿಮ್ ಮಾಮ ಬೇಗ ಮಾಡ್ಬಿಟ್ಟು ಬಟ್ಟೆ ಬದಲಾಯಿಸ್ಬಿಟ್ಟು ಬಳೆನೆ ಎಲ್ಲ ಬಿಚ್ಚಾಕ್ಬಿಟ್ಟು ಒಲೆಲ್ಲ ಬಿಚ್ಚಾಕ್ಬಿಟ್ಟು ಏನ್ ಮಾಡಿಲ್ಲ ಅಂತ ಕೂತ್ಬಿಡ್ಲಾ? ಅವಾಗ ಬೈಯಲ್ವ ನಿಮ್ ಮಾಮ? ವಿಡಿಯೋ ನೋಡ್ಬಿಟ್ಟು ಬೈದ್ರೆ ನಾನ್ ಇಲ್ದೇದಾಗ ಮಾಡಿದ್ಯಾ ನೀನು, ಯಾರ್ ಕೇಳ್ಬಿಟ್ಟು ಮಾಡ್ದೆ ಅಂತಂದ್ರೆ ಹಂಗಾದ್ರೆ ನಮ್ಮ ಮನೇಲೆ ಉಳಿಸ್ಕೊತಿಲ್ಲ. ಅವಾಗ ನಾನ್ ಇಲ್ಲಿ ಮಾಡ್ಕೊಳ್ಳ ನಿಮ್ ಮಾಮನ್ನ ನಿಮ್ ಮನೇಲಿ ಉಳಿಸ್ಕೊಂಡಾಗ? ನಾನು ನಮ್ಮ ಮನೇಲಿ ಉಳಿಸ್ಕೊತೀನಿ. ಹಂಗಾರೆ ನಿಮ್ ಮಾವನ್ನ ನಿಮ್ ಮನೇಲಿ ಉಳಿಸ್ಕೊಂಡ್ ನಾನು ಇಲ್ಲಿ ವಿಡಿಯೋ ಮಾಡ್ತೀನಿ ಆಯ್ತಾ? ನೀವು ಯಾಕನ್ನ ನಮ್ಮ ಅತ್ತನ ಯಾಕನ್ನ ವಿಡಿಯೋ ಮಾಡಕ್ ಬಿಡಲ್ಲ? ನನ್ನಲ್ಲಕ್ಕವ ನಿನ್ ಎದುರುಗೆ ಮಾಡು ಅಂತವ್ರೆ, ನೀನ್ ಇಲ್ದೇದಾಗ ಬೈತಾರೆ ಕವ ನನ್ನ. ನಾನು ಮಮ್ಮಿ ಮೇಲೆ ಉಳ್ಕೊಳ್ಳಿ. ಆಮೇಲೆ ನಾನು ಅಲ್ಲಿ ರೂಮ್ ಒಳಗೆ ಇರ್ತೀನಿ. ಬೈತಿರಾಗ್ಲಿ ಓಡ್ಬೇಕು ಅಲ್ಲಿಂದ ರೂಮ್ ಒಳಗಿಂದ. ನೀವ್ ನೋಡ್ಕೊಂಡ್ಬಿಡ್ತೀಯಾ? ಮತ್ ನಾಗೇಂದ್ರ ಮಾಮನ್ ನಿಮ್ ಮನೇಲಿ ಉಳಿಸ್ಬಿಡದ? ಸರಿ, ನಾವೆಲ್ಲ ಇಲ್ಲಿ ವಿಡಿಯೋ ಮಾಡೋ. ನಿಮ್ ಪಪ್ಪ, ನಿಮ್ ಅಮ್ಮ, ನಾನು, ನಿನ್ ತಮ್ಮ ಎಲ್ಲ ಸೇರ್ಕೊಂಡ್ ವಿಡಿಯೋ ಮಾಡೋ. ಓಕೆ ಓಕೆ ಓಕೆ. ಫೋನ್ ಕೇಳಿಸ್ತಿಲ್ಲ. ಕೇಳಿಸ್ತಿಲ್ವಾ? ಸೌಂಡ್ ಕೊಡ್ಲ ಇನ್ನೊಂಚೂರು. ಮಾಮ ಚೆನ್ನಾಗ್ ಮಾಡ್ತೈತಾ ಅತ್ತೆ ಚೆನ್ನಾಗ್ ಮಾಡ್ತೈತಾ? ನೀವು ಚೆನ್ನಾಗಿ ಮಾಡ್ತೀರಾ. ಹೌದಾ? ಥ್ಯಾಂಕ್ ಯು. ಯಾವ ವಿಡಿಯೋ ಇಷ್ಟ? ನಂಗೆ ಮಾಂಕತ್ತೆ ವಿಡಿಯೋ ಅದನ್ನ ನೋಡಿದೆ ನಾನು. ಇದನ್ನು ನೋಡಿದ್ರಾ? ಇಷ್ಟ ಆಯ್ತಾ? ಒಳ್ಳೆಯದು ಮಸ್ತಾಗಿದ್ದು ನನಗೂ ಕೊಟ್ಟಣ ಅಂತ ತಂದಿತ್ತು ಅಲ್ವಾ? ಮೂಲೆ ಜುಮ್ಕಿ ಎಲ್ಲ ಕೊಡ್ತೀನಿ ಅಂದಲ್ವ ನೀನು? ನಿಮಗೂ ಕೊಡ್ತೀನಿ. ಏನು ಕೊಟ್ಟವಳು? ಅದೇನದು? ಮೈಕು. ಮೈಕು? ಇದಕ್ಕೆ ಏನಾಗ್ತೀರಾ? ಮೈಕು. ಮೈಕ್ ಅದಕ್ಕೆ ಏನಾಗ್ತೀರಾ? ಇದು ಹಾಕಿದ್ರೆ ಆ ಮೈಕಲ್ಲಿ ಸೌಂಡ್ ಬರೋದು. ಹೌದಾ? ಮೈಕಲ್ಲಿ ಸೌಂಡ್ ಬರ್ತದಾ? ನೀನ್ ಮಾತಾಡಿದ್ದೆಲ್ಲ ಎಲ್ರಿಗೂ ಜೋರಾಗಿ ಕೇಳಿಸ್ಬೇಕು ತಾನೇ? ಈ ತರ ಹಾಕೊಳ್ಳೋದು ಮೇಕಪ್ ಸೆಟ್ ಅಂತ ಆ ತರ ಹಾಕೊಳ್ಳೋದು. ಆಮೇಲೆ ಇದು ಲಿಪ್ಸ್ಟಿಕ್ ಮಾವ ಕೊಡ್ಸಲ್ವಂತಲ್ಲ? ನಾನ್ ತಕೊಡ್ತೇನೆ. ಮಾವ ಬೇಡ ಹಾಕಬೇಡ ಅಂತಂದ್ರಂತಲ್ಲ? ಮಾವ ಬೈದ್ರೆ ನಂಗೆ ಏನಕ್ಕೆ ಹಾಕತಿ ಅಂತ ಮಾಮನ್ನ ನಮ್ಮನೆ ಬಿಡಿಸ್ಕೊತೀನಿ. ಪುನಃ ಆಮೇಲೆ ಇಲ್ಲಿ ಬಂದ್ಬಿಟ್ಟು ನನ್ ಬೈದ್ರೆ ಏನ್ ಮಾಡ್ಲಿ? ಚಿಲ್ಕ ಹಾಕೊಂಡು ವಿಡಿಯೋ ಮಾಡಿ. ಚಿಲ್ಕ ಹಾಕೊಂಡು ವಿಡಿಯೋ ಮಾಡ್ಲಾ? ನೀನು ಜೊತೆ ಮಾಡ್ತೀಯಾ ವಿಡಿಯೋನ? ಹಾಕೊಂಡಿರ್ತಲ್ಲಿ ಯಾವ್ದಾದ್ರು ವಿಡಿಯೋ ಮಾಡೋಣ ಈಗ? ಯಾವ ವಿಡಿಯೋ ಮಾಡೋ? ನಂಗೆ ಗೊತ್ತಿಲ್ಲ. ನಾನು ಹೇಳ್ಕೊಡ್ಲಾ? ಮಾಡ್ತೀಯಾ? ಮಾಡೋಣ? ನೀವು ಮಾಡೋದ್ಮೇಲೆ ನಾನು ಮಾಡ್ತೀನಿ. ಮಾಡ್ತೀಯಾ? ಮಾಡೋ ಹಂಗಾದ್ರೆ ಫಸ್ಟ್ ನೀವು ಮಾಡಿ ಆಮೇಲೆ ನಾನು ಮಾಡ್ತೀನಿ. ನಾ ಹೇಳ್ಕೊಡ್ತೀನಿ ನಿಂಗೆ. ಆಯ್ತಾ? ಮಾಡೋದನ್ನ ನೀವು ಮಾಡ್ಬೇಕು. ಓಕೆ? ನಂಗೆ ಇಷ್ಟ ಅಂತ ಅನ್ಸ್ತು. ಇಷ್ಟ ಅಂತ ಅನ್ಸ್ತಾ? ನೆಕ್ಸ್ಟ್ ಮತ್ತೆ ನನ್ ಜೊತೆ ವಿಡಿಯೋಸ್ ಮಾಡ್ತೀರಾ ನೀವು? ಇಷ್ಟನಾ ನಿಮ್ಗೆ? ಇಷ್ಟ. ಇವಾಗ ನಿಮ್ ವಿಡಿಯೋನ ಯಾರ್ಯಾರಿಗೆಲ್ಲ ನೋಡಕ್ ಹೇಳ್ತೀರಾ? ನನ್ನ ಮಮ್ಮಿಗ, ನನ್ನ ತಮ್ಮಂಗ, ನನ್ನ ಪಪ್ಪಂಗ, ಆಮೇಲೆ ನಮ್ಮ ತಾತಂಗ ಎಲ್ಲರಿಗೂ ಹೇಳ್ತೀನಿ. ಎಲ್ರಿಗೂ ಹೇಳ್ತೀರಾ? ಏನಂತ ಹೇಳ್ತೀರಾ? ನಮ್ಮಂತ ವಿಡಿಯೋಸ್ ನೋಡಿ ಅಂತ ಹೇಳ್ತೀನಿ. ಲವ್ ಯು. ಐ ಲವ್ ಯು. ಸೊ ನಮ್ ಕ್ಯೂಟ್ ಗೆಸ್ಟ್ ನ ಮಾತಾಡ್ಸ್ಕೊಂಡ್ ಬಂದ್ಮೇಲೆ ಇವಾಗ ನೋಡಿ ಈ ತರ ಫ್ಲವರ್ಸ್ ಎಲ್ಲ ನೀಟಾಗಿ ರೆಡಿ ಮಾಡಿ ಆಗಿದೆ. ಸೊ ಇಷ್ಟು ಫ್ಲವರ್ಸ್ ನ ನಾನು ನಿನ್ನೆಯಿಂದ ರೆಡಿ ಮಾಡ್ಕೊಂಡೆ. ಅಂದ್ರೆ ಒಟ್ಟಿಗೆ ಮಾಡ್ಕೋಬಹುದಿತ್ತು, ಬಟ್ ಮನೇಲಿ ಸ್ವಲ್ಪ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ನಾನು ಫ್ಲವರ್ಸ್ ಮಾಡಿಟ್ಕೊಂಡೆ. ನಿನ್ನೆ ವಿಡಿಯೋ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ, ಸೊ ಇವತ್ ಕಂಪ್ಲೀಟ್ ಮಾಡ್ತಾ ಇದೀನಿ. ಈ ತರ ನಾನು ಡ್ಯುಯಲ್ ಕಲರ್ಸ್ ತಗೊಂಡಿದ್ದೀನಿ. ಈ ತರ ಒಂದ್ ಕಾಂಬಿನೇಷನ್ ಮತ್ತೆ ಈ ತರ ಒಂದ್ ಕಾಂಬಿನೇಷನ್ ತಗೊಂಡಿದ್ದೀನಿ ಅಲ್ವಾ. ಇಷ್ಟು ಫ್ಲವರ್ಸ್ ಆದ್ಮೇಲೆ ಸೊ ಈ ತರ ಒಂದು ಕ್ರಾಫ್ಟ್ ಐಟಮ್ ನ ನಾನು ಮೀಶೋಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ನಿಮ್ಗೂ ಕೂಡ ಇದ್ರದ್ದು ಲಿಂಕ್ ಹಾಕ್ತೀನಿ. ಈವನ್ ಇದ್ರಲ್ಲಿ ಕೂಡ ಫ್ಲವರ್ಸ್ ನ ನಾವು ಟ್ರೈ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋ ಯಾವಾಗ್ಲಾದ್ರೂ ತೋರಿಸ್ತೀನಿ. ಸೊ ಇದ್ರಲ್ಲಿ ಇವಾಗ ನನ್ಗೆ ಗ್ರೀನ್ ಕಲರ್ ಬೇಕಾಗಿತ್ತು, ಯಾಕಂದ್ರೆ ಫ್ಲವರ್ಸ್ ನ ಟ್ಯಾಗ್ ಮಾಡ್ಲಿಕ್ಕೆ.
ಇದು ಯೂಸ್ ಮಾಡೋದು ತುಂಬಾನೇ ಈಸಿ. ಇದನ್ನೇನ್ ಸ್ಟಿಕ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ನೋಡಿ, ಈ ತರ ಜಸ್ಟ್ ಟ್ವಿಸ್ಟ್ ಮಾಡಿದ್ರೆ ಸಾಕು, ನೀಟಾಗಿ ಟೈಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಈಸಿಯಾಗಿ ನಾವು ಕ್ರಾಫ್ಟ್ಗೆ ಯೂಸ್ ಮಾಡ್ಕೋಬಹುದು. ಸೊ ಈ ತರ ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು ವಾಸ್ ತಗೊಂಡು ಅದಕ್ಕೆ ನಾವು ಈ ಫ್ಲವರ್ಸ್ ಏನ್ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನ ಹಾಕೋದು. ಇಷ್ಟೇನೆ, ತುಂಬಾನೇ ಈಸಿ. ಏನಾದ್ರೂ ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅಂದ್ರೆ ಅಂತ ಟೈಮಲ್ಲಿ ನೀವು ಈ ತರ ಡಿಫ್ರೆಂಟ್ ಅಂದ್ರೆ ಮನೇಲೆ ಇರೋಂತ ವಾಸ್ ನ ತಗೊಂಡು ಅಂದ್ರೆ ವಾಸ್ ಮಾಡಕ್ ಟೈಮ್ ಆಗ್ಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ವಾಸ್ ನು ಕೂಡ ಈಸಿಯಾಗಿ ಮಾಡೋದು ಹೇಗೆ ಅಂತ ನಾನ್ ನಿಮಗ್ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಜಸ್ಟ್ ಫ್ಲವರ್ಸ್ ನ ಹೇಗೆ ಯಾವ್ದಾದ್ರು 2 ಕಲರ್ಸ್ ಪೇಪರ್ಸ್ ಇದ್ರೇನೆ ಸಾಕು, ನೀವು ಈ ತರ ಬ್ಯೂಟಿಫುಲ್ ಆಗಿ ಡೆಕೋರ್ ಮಾಡ್ಕೋಬಹುದು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಏನ್ ಅನ್ನಿಸ್ತು, ನೀವ್ ಯಾವತ್ತಾದ್ರೂ ಈ ತರ ಟ್ರೈ ಮಾಡಿದ್ರಾ ಅಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನನ್ಗೆ ಸಖತ್ ಇಷ್ಟ ಆಯ್ತು, ಕಾಂಬಿನೇಷನ್ ಎಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಹೇಗ್ ಅನ್ನಿಸ್ತು ಅಂತ ನೀವೇ ತಿಳಿಸ್ಬೇಕು, ಓಕೆನಾ? ಸೊ ಇದಕ್ಕೆ ನಾವು ಜಾಸ್ತಿ ನೀವು ಮನಿ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಈವನ್ ನೀವು ವೈಟ್ ಪೇಪರ್ಸ್ ಅಲ್ಲಿ ಕೂಡ ಮಾಡ್ಕೋಬಹುದು ಇದನ್ನ. ಕಲರ್ ಪೇಪರ್ ನಾನ್ ಚೂಸ್ ಮಾಡ್ಕೊಂಡೆ, ಚೆನ್ನಾಗ್ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ನೀವು ಬೇಕಂದ್ರೆ ಮಾಮೂಲಿ A4 ಸೈಜ್ ಶೀಟ್ಸ್ ಬರುತ್ತಲ್ಲ ಅದ್ರಲ್ಲಿ ಕೂಡ ಮಾಡ್ಬೋದು, ಚೆನ್ನಾಗ್ ಬರುತ್ತೆ. ಸೊ ನನಗೆ ಪರ್ಸನಲಿ ಸಖತ್ ಇಷ್ಟ ಆಯ್ತು. ಸಿಂಪಲ್ ಆಗಿ ಡೆಕೋರ್ ಮಾಡ್ಬೇಕು ಅಂತ ಅಂದ್ರೆ ನೀವು ಈ ತರ ಐಡಿಯಾ ಯೂಸ್ ಮಾಡ್ಬೋದು. ವಿತೌಟ್ ಅಂದ್ರೆ ತುಂಬಾ ಜಾಸ್ತಿ ದುಡ್ಡೇನ್ ಖರ್ಚಾಗಲ್ಲ. ಸೊ ಈ ತರ ಸಿಂಪಲ್ ಆಗಿ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿದಾಗ ಒಂಥರ ಕ್ಯೂಟ್ ಆಗಿ ಕಾಣಿಸುತ್ತೆ. ಸೊ ನೀವು ಕೂಡ ಇದನ್ನ ಮನೇಲೆ ಟ್ರೈ ಮಾಡ್ಬೋದು, ಇವನ್ ಮಕ್ಳಿಗೂ ಕೂಡ ಹೇಳ್ಕೊಡ್ಬೋದು. ಸೊ ಈಗ ಫೈನಲ್ ಲುಕ್ ಈ ತರ ಬಂದಿದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ನನ್ಗೆ ಕಮೆಂಟ್ ಮಾಡಿ. ನನ್ಗಂತೂ ಸಖತ್ ಇಷ್ಟ ಆಗ್ತಾ ಇದೆ, ತುಂಬಾ ಪ್ಲೆಸೆಂಟ್ ಆಗಿ ಕಾಣಿಸ್ತಾ ಇದೆ. ಸೊ ಇದನ್ನ ನೀವು ನಿಮ್ಗೆ ಹೆಂಗ್ ಬೇಕೋ ಆ ತರ ಅರೇಂಜ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ 2 ತರ ತೋರಿಸಿದೀನಿ ನಿಮ್ಗೆ. ನಿಮ್ಗೆ ಯಾವ ತರ ಲೈಕ್ ಆಗುತ್ತೋ ಆ ತರ ಇಟ್ಕೊಳ್ಳಿ. ಮತ್ತೆ ಇಲ್ಲಿ ಕೇಕ್ ಪ್ಲೇಸ್ ಮಾಡೋದು, ಈ ಕಡೆ ಸ್ವಲ್ಪ ಫ್ಲವರ್ಸ್ ಇಟ್ರೆ ತುಂಬಾ ಚೆನ್ನಾಗ್ ಕಾಣುತ್ತೆ. ನೀವೆಲ್ಲರೂ ವಿಡಿಯೋಸ್ನ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮಮತಾ NPM YouTube channel. Please subscribe to Mamta NPM YouTube channel. Thank you. Bye.